ಹಲೋ ಗೈಸ್, ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ನಾನಿವಾಗ ಅಯೋಧ್ಯೆಯಿಂದ ಒಂದು 5:30 ಹಂಗೆ ಹೊರಟಿರ್ತೀನಿ. ಬಿಹಾರಿಂದ ಸಿಲಿಗುರಿ ಹೋಗ್ಬೇಕಲ್ವಾ. ಸೊ ಈವ್ನಿಂಗ್ ನೈಟ್ ರೈಡ್ ಮಾಡೋಣ ಅಂದ್ಕೊಂಡು ಬಂದೆ. ಬಟ್ ಬಿಹಾರಿನ ನೈಟ್ ರೈಡ್ ಹೆಂಗಿರುತ್ತೆ ಏನು ಅಂತ ಈ ಬ್ಲಾಗಲ್ಲಿ ಹಾಕ್ತೀನಿ. ಆಬ್ವಿಯಸ್ಲಿ ಬಿಹಾರ್ ಎಷ್ಟು ಡೇಂಜರ್ ಅಂತ ಆಲ್ಮೋಸ್ಟ್ ಇಡೀ ಇಂಡಿಯಾಗೆ ಗೊತ್ತಿದೆ. ಸೊ ಬನ್ನಿ ನೈಟ್ ರೈಡ್ನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಹೋಟೆಲ್ ಸಿಗುತ್ತೆ. ಡಾಬಾದಲ್ಲಿ ಊಟ ಮಾಡ್ಕೊಳ್ತೀವಿ. ಊಟ ಮಾಡ್ಕೊಂಡು ಹೊರಡ್ತೀವಿ. ಅಯೋಧ್ಯೆಯಿಂದ ಸೀದಾ ಎಲ್ಲಿ ಬಂದೀವಿ ಅಂದರೆ ಬಿಹಾರ್ ಜಸ್ಟ್ ಎಂಟ್ರಾಗಿ ಒಂದು 5 ಕಿಲೋಮೀಟ್ರ್ ಬಂದಿರ್ಬೋದು ಅಷ್ಟೇ. ಯು ಪಿ ಟು ಬಿಹಾರ್. ನಿದ್ದೆ ಬೇರೆ ತಡೆಯೋಕ್ಕಾಗ್ತಿಲ್ಲ, ಫುಲ್ ನಿದ್ದೆ. ಬಂಕರಿಗೆ ಕೇಳಿದ್ವಿ, ಇಲ್ಲೇ ಮಲ್ಕೊಳ್ಳಿ, ಟೆಂಟ್ ಹಾಕೊಂಡು ಏನೂ ಪ್ರಾಬ್ಲಮ್ ಇಲ್ಲ, ಕ್ಯಾಮ್ರಾ ಇಲ್ಲ ಇದೆ ಅಂದರು. ಶಿಸ್ತಾಗಿ ಬಂದು ನಿಲ್ಸಿವಿ ಗಾಡಿ. ಈ ಥರ ಅಲ್ಲ, ಈಗ ಟೆಂಟ್ ಹಾಕೊಂಡು ಇಲ್ಲೇ ಮಲ್ಗೋದು. ಡಬಲ್ ಸ್ಟ್ಯಾಂಡ್ ಯಾಕೋ ಹೇಳ್ತೀನಿ. ಡಬಲ್ ಸ್ಟ್ಯಾಂಡ್ ಆ ಕಡೆ ಡೌನ್ ಇದೆ. ಮೊಬೈಲ್ ಬಿದ್ದರೆ ಏನು ಮಾಡ್ತೀಯ ರಾತ್ರಿ? ಈ ಕಡೆ ಮಣ್ಣು ಹೋಯ್ತು, ಬಿದ್ದಿತ್ತು. ಆಮೇಲೆ ಈ ಕಲ್ಲೇನೆ ಇಟ್ಕೊಂಡೆ ಇಟ್ಕೊಡ್ಲಾ. ನಿನ್ನೆ ರಾತ್ರಿ ಊಟ ಮಾಡಿದ ಮೇಲೆ ನಿದ್ದೆ ತಡೆಯೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಬಂಕ್ ಹತ್ರ ಸ್ಟೇ ಮಾಡ್ತೀವಿ. ಮಾರ್ನಿಂಗ್ ನೋಡಿ ವೆದರ್ ಎಷ್ಟು ಸಖತ್ತಾಗಿದೆ. ಬಿಹಾರಲ್ಲಿ ನೈಟ್ ರೈಡ್ ಮಾಡೋಕ್ಕೆ ಯಾಕೋ ಸ್ವಲ್ಪ ಭಯ ಆಯಿತು. ಅದಕ್ಕೋಸ್ಕರ ಅಲ್ಲೇ ಕ್ಯಾಂಪ್ ಹಾಕ್ಬಿಟ್ವಿ. ಬೆಳಗ್ಗೆ 8 ಕಾಲಾಗಿದೆ ಇವಾಗ. ಆ್ಯಕ್ಚುಲಿ ನಿನ್ನೆ ನೈಟ್ ನಾವು ನಿನ್ನೆ ಸಂಜೆ ಬಿಟ್ಟಿದ್ದು ಅಯೋಧ್ಯ. 5:30 ಸುಮಾರು ಅಯೋಧ್ಯೆ ಬಿಟ್ಟು, ಅಯೋಧ್ಯೆಯಿಂದ ಜಾಸ್ತಿ ದೂರ ಬಂದಿರಲಿಲ್ಲ. ಒಂದು 250 ಕಿಲೋಮೀಟ್ರ್ ದೂರ ಬಂದಿದ್ವಿ ಅಷ್ಟೇ. 250 ಕಿಲೋಮೀಟ್ರ್ ದೂರ ಬಂದು ಒಂದು ಬಂಕಲ್ಲಿ ಸ್ಟೇ ಮಾಡಿ, ಟೆಂಟೆಲ್ಲ ಹಾಕಿ ಸ್ಟೇ ಮಾಡಿ, ಅಲ್ಲಿಂದ ಇವಾಗ ಹೊರಟಿವಿ. ಆಲ್ಮೋಸ್ಟ್ ಒಂದು 70 ಕಿಲೋಮೀಟ್ರ್ ಬಂದ್ವಿ ಇವಾಗ ಸ್ಟೇ ಮಾಡಿರೋ ಜಾಗದಿಂದ ಇಲ್ಲಿಗೆ. ಇನ್ನು ಮುಜಾಫರು ಇನ್ನು 100 ಏನೋ ಇರಬೇಕು. 100 ಕಿಲೋಮೀಟರ್ 110 ಇದೆ. ಏನಿದೆ ಗುರು, ಈ ಕಡೆ ಎಲ್ಲ ಬ್ರಿಡ್ಜು ಕಿಲೋಮೀಟ್ರ್ ಗಟ್ಟಲೆ. ನಮ್ಮ ಕಡೆನೂ ಈ ಥರ ಇಲ್ಲ. ಸೈಕಾಗಿ ಮಾಡಿದ್ದಾರೆ. ಹೊಸದು ಬೇರೆ ಈ ಕಡೆ ಕನ್ಸ್ಟ್ರಕ್ಷನ್ಗೆ ಆಗ್ತಿದೆ. ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋ ಡೆಸ್ಟಿನೇಷನ್ನು ಸಿಲಿಗುರಿಲಿ ಒಂದು ದೊಡ್ಡ ವಿಚಿತ್ರನೇ ಇದೆ ಪ್ಲೇಸ್. ಅಂದರೆ ಆಬ್ವಿಯಸ್ಲಿ ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ ಏನಿದೆ ಅಂತ. ಅಲ್ಲಿ ಎಷ್ಟು ಇಂಟರ್ನ್ಯಾಷನಲ್ ಬಾರ್ಡರ್ಸು ಇದೆ ಆ ಊರ ಹತ್ರ. ವೆಸ್ಟ್ ಬೆಂಗಾಲ್ ಸಖತ್ ಟೈಟ್ ಇರುತ್ತೆ. ಆ ಕಡೆ ಪೊಲೀಸ್ ಚೆಕಿಂಗ್ ಇದು ಎಲ್ಲ ಅಷ್ಟು ಈಸಿ ಅಲ್ಲವೇ ಎಲ್ಲ ಹೋಗೋದೆಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ನಾಳೆ ಆ್ಯಕ್ಚುಲಿ ಇವತ್ತು ನೈಟ್ ಸಿಲಿಗುರಿ ರೀಚ್ ಆಗ್ತೀವಿ. ಹೋಪ್ಫುಲಿ ಆರಾಮಾಗಿ ರೀಚ್ ಆದರೆ ಸಾಕು. ನಾಳೆ ಸಿಲಿಗುರಿಯಿಂದ ಬಾಂಗ್ಲಾದೇಶ್ ಬಾರ್ಡರ್ ಹತ್ರ ಹೋಗೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ. ಹೋಗಲೇಬೇಕು. ಇನ್ನು ತಿಂಡಿ ಬೇರೆ ಆಗಿಲ್ಲ, ಇನ್ನು ತಿಂಡಿ ಬೇರೆ ತಿನ್ನಬೇಕು. ಇನ್ನೊಂದು ಸ್ವಲ್ಪ ದೂರ ಹೋಗಿಲ್ಲಾರ ಹೋಟೆಲ್ ಹುಡುಕ್ತಾ ಹೋಗ್ಬೇಕು ಇವಾಗ. ಫೈನಲ್ ಆಗಿ ಬಿಹಾರ್ ಬಾರ್ಡರಿಂದ ಒಂದು ಆಲ್ಮೋಸ್ಟ್ ಎಷ್ಟು 100 ಕಿಲೋಮೀಟ್ರ್ ಬಂದ್ವಲ್ಲ ಮಾರ್ನಿಂಗಿಂದ. ನೈಟು ಬಾರ್ಡರ್ ಹತ್ರ ಸ್ಟೇ ಆಗಿದ್ವಿ, ಟೆಂಟ್ ಹಾಕಿದ್ವಿ. ಇವಾಗ ಬಿಹಾರ್ ದರ್ಭಂಗ ಹತ್ರ ಇದ್ದೀವಿ. ಬರ್ತಾ ಬೈಕ್ ತೊಗೊಂಡೇ ಬಂದಿರೋದು ಸೀದಾ ಊರಿಂದ. ಒಂದು R15 ಒಂದು ಸ್ಪ್ಲೆಂಡರು. ಏನು ಗೊತ್ತಾ ಇನ್ನೊಂದು ಡಿಫ್ರೆನ್ಸು, ಮೈಲೇಜ್ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇದೆ. ಆ ಸ್ಪ್ಲೆಂಡರ್ ಬಂದು ಎಷ್ಟು ಕೊಡ್ತಿದ್ದೆ ಮಗ ಮೈಲೇಜ್ ನಿಮಗೆ? ಇದು ಮೈಲೇಜು ಓನ್ಲಿ 50. ನನ್ನ ಮೈಲೇಜ್ R15 ಗಿವಿಂಗ್ 65. ಐ ಕಾಂಟ್ ಬಿಲೀವ್ ದಿಸ್. 65 ಕೊಡ್ತಾ ಇಲ್ಲ. ಬಟ್ ನಂಬಕ್ಕಾಗ್ತಿಲ್ಲ. ಎವ್ರಿ ಟೈಮ್ ಪೆಟ್ರೋಲ್ ಹಾಕ್ಸಿದಾಗಲೂ ಡಿಫ್ರೆನ್ಸ್ ಬರ್ತಿದೆ ಮೊದಲು, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರ್ತಿದೆ. ನಾನು 100 ರೂಪಾಯಿ ಕಡಿಮೆ ಕುಡಿತಿದ್ದೆ, ಒಂದು 200 ರೂಪಾಯಿ ಜಾಸ್ತಿ, 100-200 ರೂಪಾಯಿ ಡಿಫ್ರೆನ್ಸ್ ಬರ್ತಿದೆ. ಅಷ್ಟೊಂದು ಡಿಫ್ರೆನ್ಸ್ ಇದೆ. ಮೀಟ್ರ್ ಬೋರ್ಡಲ್ಲಿ ತೋರಿಸಿ ನೋಡ್ರಿ ಮೈಲೇಜ್. ಅರವತ್ತೊಂದು 61.5 ಕೊಡ್ತದೆ ಮೈಲೇಜ್ ಇವಾಗ. ಸಿಕ್ಕಾಪಟ್ಟೆ ಆರಾಮಾಗಿ ಬರ್ತಿದ್ದೀವಲ್ಲ, ಅದಕ್ಕೆ ಮೈಲೇಜ್ ಕೊಡ್ತಿದ್ದೆ ಗುರು. ತಿನ್ನೆ ಬಿಸ್ಕೆಟು.
ಅಲ್ಲಿಂದ ಹೊರಡ್ತೀವಿ. ಅಲ್ಲಿಂದ ನೆಕ್ಸ್ಟ್ ಹೊರಡ್ತಿದ್ದಂಗೆ ಬಿಹಾರಲ್ಲಿ ಅಂಥದ್ದು ಯಾವುದು ಪ್ಲೇಸ್ ನೋಡೋಂಥದ್ದು ಇಲ್ಲ ಅಂದ್ಕೊಂಡು ಸಿಲಿಗುರಿಗೆ ರೈಡ್ ಮಾಡ್ತೀವಿ. ಸಿಲಿಗುರಿ ಇನ್ನು ಯಾವುದೊಂದು ಬೋರ್ಡ್ ಕಾಣುತ್ತೆ, ಅಲ್ಲೋಗಿ ನೋಡಿದ್ರೆ ತಲೆ ಕೆಟ್ಟೋಯ್ತು ಗುರು. ಮ್ಯಾಪಲ್ಲಿ ನೋಡಿದ್ರೆ 270 ಸಮಥಿಂಗ್ ಕೊಡ್ತಾಯಿತ್ತು, ಬೋರ್ಡಲ್ಲಿ ನೋಡಿದ್ರೆ 327 ಕೊಡ್ತಿದೆ. ನೋಡೊಂದು ಸೆಕೆಂಡು ಸೈಕಾಗ್ಬಿಟ್ವಿ ನಾವಂತೂ. ಸೊ ಹಂಗಾಗಿ ಈವ್ನಿಂಗ್ ಎಲ್ಲ ಆದಮೇಲೆ ನೈಟೆಲ್ಲ ರೈಡ್ ಮಾಡಿದ್ವಿ, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನು ಮಾಡೋದು, ಎಷ್ಟು ಕಿಲೋಮೀಟ್ರ್ ಇದ್ರೆ ಏನಂತೆ ಅಂದ್ಕೊಂಡು ಅವತ್ತೆಲ್ಲ ನೈಟ್ ಫುಲ್ಲು ರೈಡ್ ಮಾಡಿದ್ವಿ. ಬೆಳಗ್ಗೆದು ರೀಚ್ ಆಗ್ತೀವಿ ಸಿಲಿಗುರಿಗೆ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.